ते तस्मै सर्वतः परमायते सर्वप्राणिहृदिस्थाय ವಾಮನಾಯ ನಮೋ ನಮಃ. ಕಾಠಕೋಪನಿಷತ್ತಿನಲ್ಲಿ 1ನೇ ಅಧ್ಯಾಯದ 1ನೇ ವಲ್ಲಿ ಮುಗಿದದ. ಈಗ 1ನೇ ಅಧ್ಯಾಯದ 2ನೇ ವಲ್ಲಿ ಪ್ರಾರಂಭ ಆಗಬೇಕು. ಯಮದೇವರು ಸಾಕಷ್ಟು ಆಮಿಷಗಳನ್ನು ತೋರಿಸಿದರು ನಚಿಕೇತನ ಮನಸ್ಸನ್ನು ಅರಿಲಿಕ್ಕೆ. ಅವ ನಿಜವಾಗ್ಲೂ ಅವನಿಗೆ ತಿಳ್ಕೊಳ್ಬೇಕು ಅಂತಿದೆಯಾ, ಅಥವಾ ಏನೋ ಸುಮ್ಮನೆ ಸಮಯ ಇದೆ ಬಂದಿದ್ದೀನಿ 3ನೇ ವರ ಕೊಡ್ತಾರೆ ಅಂತ ತಿಳ್ಕೊಳ್ಬೇಕಾ ಅಂತ ಹೇಳಿ ನಾನಾ ತರಹದ ಪರೀಕ್ಷೆಗಳನ್ನು ಮಾಡಿದ ಮೇಲೂ ಯಾವಾಗ ನೀವು ಕೊಡೋದಾದರೆ ನನಗೆ ಅದೇ ವರ ಕೊಡ್ರಿ, ಬೇರೆದು ಬೇಡ ಅಂತ ಹೇಳಿದ್ನೋ ಆಗ ಯಮದೇವರು ಅವನನ್ನು ಹೊಗಳುತ್ತಾರೆ, ಪ್ರಶಂಸೆ ಮಾಡುತ್ತಾರೆ. ಅದಕ್ಕೆ ಈ ಮುಂದಿನ ಮಾತು 1, 2, 1 ಕೊಡುವಂತಹ ಸಂಪತ್ತೆಲ್ಲವನ್ನೂ ತ್ಯಾಗ ಮಾಡಿ ನನಗೆ ಬ್ರಹ್ಮವಿದ್ಯೆಯೇ ಬೇಕು ಅಂತ ಏನು ಕೇಳಿಕೊಂಡಲ್ಲ ಅವನಿಗೆ ಸ್ತೋತ್ರ ಮಾಡ್ತಾರೆ. ಏನು ಸ್ತೋತ್ರ ಮಾಡ್ತಾರೆ ನೋಡಿ, 2 ಸ್ವರೂಪ ಹೇಳ್ತಾರೆ. ಮೊದಲು ಯಾವುದು, ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂದ್ರೆ ಏನು ಅಂತ 2 ಹೇಳ್ತಾರೆ. ಅನ್ಯತ್ ಶ್ರೇಯ ಅನ್ಯದ್ ಉತೇವ ಪ್ರೇಯ ಉಭೇ ನಾನಾರ್ಥೇ ಪುರುಷಂ ಸೀನೀತಃ ತಯೋ ಶ್ರೇಯ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾತ್ ಯವು ಪ್ರೇಯೋ ವೃಣೀತೆ. ಶ್ರೇಯ ಅನ್ಯತ್ ಅನ್ಯತ್ ಉತ ಇವ ಪ್ರೇಯ. ಈ ಬ್ರಹ್ಮವಿದ್ಯಾ ಅಂತನ್ನುವುದೊಂದು ಬೇರೆ, ಆಮೇಲೆ ಲೌಕಿಕವಾದ ಐಹಿಕವಾದ ಫಲಗಳು ಬೇರೆ. ಬ್ರಹ್ಮಜ್ಞಾನ ಎದಕ್ಕಿದು, ಮೋಕ್ಷ ಸಾಧನ ಅಂತದ. ಬ್ರಹ್ಮಜ್ಞಾನವು ಮೋಕ್ಷ ಸಾಧನವಾದದ್ದರಿಂದ ಅದನ್ನು ಯಾರೂ ಕೂಡ ಐಹಿಕ ಸುಖ ಸಾಧನ ಅಂತ ಅನ್ನೋದಿಲ್ಲ. ಐಹಿಕವಾದ ಸುಖಗಳಿಗೆ ಸಾಧನವಾದದ್ದು ಯಾವುದು, ಭೋಗ ವಸ್ತುಗಳು. ಐಹಿಕವಾದ ಸುಖಕ್ಕೆ ಸಾಧನವಾದ ಭೋಗ ವಸ್ತುಗಳೇ ಬೇರೆ, ಮೋಕ್ಷಕ್ಕೆ ಸಾಧನವಾದ ಬ್ರಹ್ಮಜ್ಞಾನವೇ ಬೇರೆ. ಅದಕ್ಕೆ ಶ್ರೇಯ ಅಂತನ್ನೋ ಶಬ್ದಕ್ಕೆ ಮೋಕ್ಷ ಸಾಧನೀಭೂತವಾದ ಬ್ರಹ್ಮಜ್ಞಾನ, ಪ್ರೇಯ ಅಂತನ್ನೋ ಶಬ್ದಕ್ಕೆ ಐಹಿಕ ಸುಖ ಸಾಧನೀಭೂತವಾದ ಭೋಗ ವಸ್ತುಗಳು ಅಂತ ಅರ್ಥ. 2 ಬರ್ತಾವ ನಮ್ಮ ಜೀವನದೊಳಗೆ, ಇದು ಬರ್ತದ ಅದು ಬರ್ತದ. 2 ಬಂದ ಹೊತ್ನೊಳಗ ಯಾವ ತಗೋಬೇಕು ಬಿಡಬೇಕು ಅಂತ ಅನ್ನೋದು ನಮಗೆ ಗೊತ್ತಾಗಬೇಕು. ಇಲ್ಲಾಂದ್ರೆ ಏನಾಗ್ತದ, ಎಲ್ಲೋ ಕದು ಹೋಗ್ಬಿಡ್ತೀವಿ ನಾವು, ಎಲ್ಲೋ ಕಳ್ಕೊಂಡ್ಬಿಡ್ತೀವಿ. ನೋಡ್ರಿ, ಉಭೇ ನಾನಾರ್ಥೇ ಪುರುಷಂ ಸೀನೀತಃ. ಅವು 2 ಕೂಡ ನಾನಾರ್ಥ ಅಂದ್ರೆ ಬೇರೆ ಬೇರೆ ಪ್ರಯೋಜನ ಉಳ್ಳದ್ದು. ಅರ್ಥ ಆಯ್ತಾ? ತೇ ಉಭೇ, ಅವೆರಡೂ ಕೂಡ ನಾನಾರ್ಥೆ ಭಿನ್ನ ಭಿನ್ನವಾದ ಪ್ರಯೋಜನ ಉಳ್ಳದ್ದು. ಪುರುಷಂ ಸೀನೀತಃ, ಪುರುಷನನ್ನು ಅಂದರೆ ಜೀವನನ್ನು ಕಟ್ಟಿ ಹಾಕುತ್ತವೆ. ತಯೋಹೋ, ಅವೆರಡರ ಮಧ್ಯದಲ್ಲಿ ಶ್ರೇಯ ಆದದಾನಸ್ಯ ಮೋಕ್ಷಕ್ಕೆ ಸಾಧನವಾದ ಬ್ರಹ್ಮಜ್ಞಾನವನ್ನು ಸ್ವೀಕಾರ ಮಾಡುವಂತಹ ವ್ಯಕ್ತಿಗೆ ಸಾಧು ಭವತಿ ಅಂತಂದ್ರೆ ಮೋಕ್ಷವಾಗುತ್ತದೆ. ಹೀಯತೆ ಅರ್ಥಾತ್ ಯವು ಪ್ರೇಯೋ ವೃಣೀತೆ. ಯಾರು ಪ್ರೇಯೋ ವೃಣೀತೆ ಅಂದರೆ ಐಹಿಕ ಸುಖ ಸಾಧನವಾದ ಭೋಗ ವಸ್ತುಗಳನ್ನು ಅಪೇಕ್ಷೆ ಪಡ್ತಾನೋ ಅವನು ಮೋಕ್ಷದಿಂದ ವಂಚಿತನಾಗುತ್ತಾನೆ. ಇಷ್ಟು ಮೊದಲನೇ ಮಂತ್ರ. ಸರಿ ಆಯ್ತಾ? ಇನ್ನು ಮುಂದೆ ನೋಡ್ರಿ 2ನೇ ಮಂತ್ರ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಂ ಏತೌ ಸಂಪರೀತ್ಯ ವಿವಿನಕ್ತಿ ಧೀರ. ಬಹಳ ಆಶ್ಚರ್ಯ ಏನು ಅಂತಂದ್ರೆ, ಅವು ಮತ್ತು ಶ್ರೇಯಶ್ಚ ಪ್ರೇಯಶ್ಚ, ಹಿಂದೆ ಹೇಳಲಾಗಿರುವಂತಹ ಶ್ರೇಯಸ್ಸು ಮತ್ತು ಪ್ರೇಯಸ್ಸು 2 ಕೂಡ ಮನುಷ್ಯಂ ಏತಃ, ಮನುಷ್ಯನ ಹತ್ರ ಬಂದು ನಿಲ್ತಾವ. ಆದರೆ ಧೀರ, ವಿವೇಕವುಳ್ಳವನು. ಇವುಗ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅನ್ನುವಲ್ಲಿ ಬ್ರಹ್ಮವಿದ್ಯಾ ಮತ್ತು ಕಾಮವನ್ನ ಸಂಪರೀತ್ಯ ಅಂದ್ರೆ ಚೆನ್ನಾಗಿ ವಿಚಾರ ಮಾಡಿ, ಪ್ರೇಯಸಃ ಪ್ರಿಯತಮವಾದ ವಸ್ತುಗಳಿಗಿಂತಲೂ ಶ್ರೇಯೋ ವೃಣೀತೆ ಬ್ರಹ್ಮವಿದ್ಯೆಯನ್ನೇ ಸ್ವೀಕಾರ ಮಾಡ್ಲಿಕ್ಕೆ ಇಷ್ಟಪಡ್ತಾನ. ಧೀರ ನೋಡ್ರಿ, ತೌ ಸಂಪರೀತ್ಯ ಅವೆರಡೂ ಬಂದಾಗ ವಿವಿನಕ್ತಿ ವಿಚಾರ ಮಾಡ್ತಾನವ ಸಮ್ಯಕ್ ಜ್ಞಾತ್ವ, ಇದನ್ನ ಮಾಡ್ಬೇಕು ಅದನ್ನ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡು ಏನ್ ಮಾಡ್ತಾನ, ಅದನ್ನ ಸಂಪರೀತ್ಯ ವಿವಿನಕ್ತಿ ಅಂದ್ರೆ ವಿಚಾರ ಮಾಡ್ತಾನ. ಈ 2 ಬಂದಾವ ನನ್ನ ಕಡೆಗೆ, ಒಂದು ಮೋಕ್ಷ ಸಾಧನ, ಒಂದು ಐಹಿಕ ಸುಖ ಸಾಧನ. ಹಾಗಾದ್ರೆ ಯಾವ ತಿಳ್ಕೊಳ್ಳಿ ಅಂತ ಹೇಳಿ ವಿಚಾರ ಮಾಡಿ ಧೀರ ಜ್ಞಾನಿಯಾದವನು
ಶ್ರೇಯೋ ಹಿ ವೃಣೀತೆ, ಅಭಿಪ್ರೇಯಸೋ ಶ್ರೇಯೋ ವೃಣೀತೆ, ಪ್ರೇಯೋ ಮಾರ್ಗಕ್ಕಿಂತಲೂ ಶ್ರೇಷ್ಠವಾದ ಶ್ರೇಯೋ ಮಾರ್ಗವನ್ನೇ ಸ್ವೀಕಾರ ಮಾಡ್ತಾನೆ. ಹೆಂಗದು? ಧೀರ ಜ್ಞಾನಿಯಾದವನು ಅಭಿಪ್ರೇಯಸಃ ಪ್ರೇಯೋ ಮಾರ್ಗಕ್ಕಿಂತಲೂ ಶ್ರೇಷ್ಠವಾದ ಶ್ರೇಯಸ್ಸನ್ನು ವೃಣೀತೆ ಸ್ವೀಕಾರ ಮಾಡ್ತಾನ. ಪ್ರೇಯ ಮಂದಃ ಅಜ್ಞಾನಿಯಾದವನು ಪ್ರೇಯ ಯೋಗಕ್ಷೇಮಾನ್ ವೃಣೀತೆ ನಮ್ಮ ಯೋಗಕ್ಷೇಮಗಳನ್ನಷ್ಟೇ ವಿಚಾರ ಮಾಡ್ತಾನ. ಯೋಗಕ್ಷೇಮ ಅಂದ್ರೆ ಏನು? ಯೋಗ ಅಂದ್ರ ಅಪ್ರಾಪ್ತ ಪ್ರಾಪ್ತಿ ಯೋಗ, ಲಾಭ ಅಂದ್ರೆ ಕ್ಷೇಮಸ್ಯ ಪರಿರಕ್ಷಣಂ ಅಂತ ಅರ್ಥ. ಬರ್ದಿಟ್ಕೊಳ್ರಿ. ಯೋಗಕ್ಷೇಮಗಳು ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಯೋಗ ಅಂದ್ರ ಅಪ್ರಾಪ್ತ ಪ್ರಾಪ್ತಿ, ಅಪ್ರಾಪ್ತ ಲಾಭ. ಯಾವುದು ನಮಗೆ ಸಿಕ್ಕಿಲ್ಲವೋ ಅದು ಸಿಗಲಿ ಅಂತ ಅನ್ನೋದನ್ನ ಯೋಗ ಅಂತ ಕರೀತಾರ. ಕ್ಷೇಮ ಅಂದ್ರೆ ಇದ್ದದ್ದು ಉಳಿದು ಸಾಕು ಅಂತಂತಾರ. ಎರಡು ಉಳಿಯೋದು, ಇದ್ದದ್ದು ಉಳಿಯುವುದು. ಯಾವುದು ಎದಕ್ಕೆ ವಿವಿನಕ್ತಿ ಅಂದ್ರೆ ಇದು ಪುರುಷಾರ್ಥ ಸಾಧನ, ಇದು ಪುರುಷಾರ್ಥ ಸಾಧನವಲ್ಲ ಎಂದು ವಿವೇಚನೆ ಮಾಡಿ ಹಂಗ ಬರ್ದಾರ ಆನಂದವ್ರು. ಎಲ್ಲಾರು ಹಂಗ ಬರ್ದಾರ. ಏನ್ ಬರ್ದಾರ ಅಂದ್ರೆ ಮೊದಲು ಬಂದದ್ದು ಧೀರಹ ಅನ್ನೋದಕ್ಕ ಅದೆರಡೂ ಶ್ರೇಯೋ ಪ್ರೇಯೋ ಮಾರ್ಗಗಳು ಬಂದಾಗ ಅದನ್ನ ಚೆನ್ನಾಗಿ ತಿಳ್ಕೊಂಡು ಇದು ಪುರುಷಾರ್ಥ ಸಾಧನ ಇದು ಅಲ್ಲ ಅಂತ ವಿವೇಚನೆ ಮಾಡಿ, ಹೀಗೆ ವಿವೇಚನೆ ಮಾಡಿದ ಮೇಲೆ ಧೀರನು ಮತ್ತೆ ಅಂತ ಎರಡ್ ಸಲ ಬಂದದ್ದು ಹಂಗ ಬರ್ದಾರ. ಅಂದ್ರೆ ವಿಚಾರ ಮಾಡುವ ಶಕ್ತಿ ಧೀರರಿಗೆ ಮಾತ್ರ ಅದ ಅಂಬುದಕ್ಕೆ ಒಂದು ಪ್ರತ್ಯೇಕ. ಇನ್ನು ಇಬ್ರು ಇದ್ದಾರಲ್ರಿಪ್ಪ, ಯಾರು ತಗೋತಾರ? ಧೀರರು ಇದನ್ನ ತಗೋತಾರ, ಮಂದ ಅದನ್ನ ತಗೋತಾರ, ಪ್ರತ್ಯೇಕ ಸಾಲ್ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡ್ರೆ ವಿಚಾರ ಶಕ್ತಿ ಅಂತ ಅನ್ನೋದು ಅವನಿಗೆ ಮಾತ್ರ ಸಂಬಂಧಪಟ್ಟದ್ದು, ತಗೊಳ್ಳೋದು ಇಬ್ಬರಿಗೂ ಸಂಬಂಧಪಟ್ಟದ್ದು. ಅದಕ್ಕೆ ಧೀರ ಅಂತ ಎರಡು ಸರ್ತಿ ಹೇಳ್ಯಾರ ಅಂತ ಬರ್ದಾರ, ವ್ಯಾಖ್ಯಾನ ಬರ್ದಾರ. ಬಾರಿ ಏನ್ ಬಂತು ಸರ್? ಏನ್ ಹೇಳಿದ್ದಾರೆ? ಇಲ್ಲ ಸರಿ 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 ನೋಡ್ರಿ. ಅದಕ್ಕೆ ಮುಂದೆ ಎರಡನೇ ಮಂತ್ರ ಮುಗೀತು. ಮೂರನೇ ಮಂತ್ರ ಸತ್ವಂ ಪ್ರಿಯಾನ್ ಪ್ರಿಯ ರೂಪಾಂಶ್ಚ ಕಾಮಾನ್ ಅವಿದ್ಯಾಯನ್ನಚಿಕೇತೋತ್ಯಸ್ರಾಕ್ಷೀ ನೈತಾಂ ಶೃಂಕಾಂ ವಿತ್ತಮಯೀಮವಾಪ್ತೋ ಯಸ್ಯಾಂ ಮಜ್ಜಂತಿ ಬಹವೋ ಮನುಷ್ಯಾಃ. ಸತ್ವಂ, ಈಗ ಅವ್ರನ್ನ ಪ್ರಶಂಸಾ ಈಗ ಮೊದಲು ಮಾರ್ಗದ ಪ್ರಶಂಸೆ ಆಯಿತು, ಈಗ ಆ ವ್ಯಕ್ತಿಯ ಪ್ರಶಂಸಾ ಮಾಡ್ಲಿಕತ್ತಾರ. ಅಂದ್ರ ಎಂಥದ್ದು ಶ್ರೇಯೋ ಮಾರ್ಗ ಎಂಥದ್ದು ಪ್ರೇಯೋ ಮಾರ್ಗ ಅಂತ ಮೊದಲು ಹೇಳಿ, ಆ ಅದಕ್ಕೆ ಸಾಧನವಾಗಿರುವಂತಹದ್ದನ್ನು ಹೇಳಿ. ಅಂದ್ರೆ ಶ್ರೇಯಸ್ಸು ಅಂದ್ರ ಮೋಕ್ಷ, ಅದಕ್ಕೆ ಸಾಧನೀಭೂತವಾದದ್ದು ಬ್ರಹ್ಮಜ್ಞಾನ. ಪ್ರೇಯ ಅಂದ್ರ ಸುಖ, ಐಹಿಕ ಸುಖ, ಅದಕ್ಕೆ ಸಾಧನೀಭೂತವಾಗಿರುವಂತಹದ್ದು ವಿಷಯಗಳು. ಈ ಎರಡೂ ಒಬ್ಬ ವ್ಯಕ್ತಿ ಕರ್ಮಾನುಸಾರವಾಗಿ ಎದುರಿಗೆ ಬಂದಾಗ ಯಾವುದರಲ್ಲಿ ಅವನಿಗೆ ಆಕರ್ಷಣೆ ಹೆಚ್ಚಾಗ್ತದೋ ಅದನ್ನ ಅವನು ಸ್ವೀಕಾರ ಮಾಡ್ತಾನೆ. ಆದರೆ ಜ್ಞಾನಿಯಾದವನು ವಿಚಾರ ಮಾಡಿ ಇದು ಶ್ರೇಯಸ್ಸಾಧನ ಹೌದಾ, ಇದು ಶ್ರೇಯಸ್ಸಾಧನ ಅಲ್ವಾ ಅಂತ ವಿಚಾರ ಮಾಡಿ ಅದಕ್ಕಿಂತಲೂ ಹೆಚ್ಚಿನ ಒತ್ತು ಕೊಟ್ಟು ಶ್ರೇಯೋ ಮಾರ್ಗವನ್ನು ಸ್ವೀಕಾರ ಮಾಡ್ತಾನೆ. ಮಂದನಾದವನು ವಿಚಾರವನ್ನು ಮಾಡದೆ ಹೋಗಿ ಕೇವಲ ಮತ್ತೆ ಯೋಗಕ್ಷೇಮವನ್ನ ಅದನ್ನ ವಿಚಾರ ಮಾಡ್ತಾನ, ಅದನ್ನ ಸ್ವೀಕಾರ ಮಾಡಬೇಕು ಅಂತ ಹೊರಡ್ತಾನ. ಇಷ್ಟಾತೀಗ ಇದಾದ ಮೇಲೆ ಈಗ ಸತ್ವಂ, ನೀನು ಅಂಥವನ್, ನೀನು ನನಗೆ ಎಷ್ಟೇ ಆಮಿಷಗಳನ್ನು ಒಡ್ಡಿದರೂ ನೀನು ಸತ್ವಂ ಅಂತಹ ನೀನು ಪ್ರಿಯಾನ್ ಪ್ರಿಯ ರೂಪಾಂಶ್ಚ ಕಾಮಾನ್, ಏನಪ್ಪ ಅತ್ಯಂತ ಪ್ರೀತಿ ಪಾತ್ರವಾದ ಪ್ರಿಯ ರೂಪಾನ್ ಅಂದ್ರೆ ಪ್ರಿಯಾನ್ ಮತ್ತು ಪ್ರಿಯ ರೂಪಾನ್ ಮನೋಹರ ರೂಪವಾದ ಕಾಮಾನ್ ಒಂದು ವಸ್ತುಗಳನ್ನು ಅಭಿಧ್ಯಾಯನ್ ಯಮದೇವರೇ ಕೊಡ್ತಿದ್ರೂ ಕೂಡ ಅವುಗಳು ಅನಿತ್ಯವಾಗಿವೆ, ಆದ್ದರಿಂದ ಸ್ವೀಕಾರ ಮಾಡಬಾರದು ಅಂತ ತಿಳಿದು ಅತ್ಯಸ್ರಾಕ್ಷಿ ಬಿಟ್ಟು ಗೊತ್ತಾಯ್ತಾ? ನೀನು ಪ್ರಿಯಾನ್ ಎಂಥ ಪ್ರಿಯವಾದ ವಸ್ತುಗಳನ್ನು ಬಿಟ್ಟಿದ್ದಿ, ಪ್ರಿಯ ರೂಪಾನ್ ನೋಡಿದ ಕೂಡ್ಲೆ ಆಕರ್ಷಣೆ ಆಗ್ಬೇಕು. ಮನಿ, ಹೆಂಡತಿ, ಮಕ್ಕಳು, ಕುದುರಿ, ಒಂಟಿ ಅಂತ ಹಿಂಗಂದು ಕೂಡ್ಲೆ ಭಾರೀ ಆಕರ್ಷಣೆ ಆಗ್ಬೇಕು. ಹಂಗ ಆಕರ್ಷಣೀಯ ಮನೋಹರ ಕೇಳಿದ್ರೆ ಆನಂದ ಆಗುವಂತಹದ್ದನ್ನೂ ಕೂಡ ಅದು ಯಾರು ಕೊಡ್ಲಿಕ್ಕತ್ತಾರ? ಯಮದೇವ್ರು ಕೊಡ್ಲಿಕ್ಕತ್ತಾರ. ಬಿಡ್ಬೇಕಿನ್ನೂ ತಗೊಂಡ್ಬಿಟ್ರ ಆತಲ್ಲ ಅಂತ ಹಿಂಗ ಅನ್ನದೆ ಅತ್ಯಸ್ರಾಕ್ಷಿ ಬಿಟ್ಟಿ, ನೀನದನ್ನ ಬಿಟ್ಟಿ. ಬಹಳ ಮಹತ್ವದ ತಿಳಿತಿಲ್ಲೋ? ಬಿಡಬೇಕು ಅಂತ ಹೇಳ್ಯಾರ, ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕು ಅಂತಂದಿಲ್ಲ. ಅದಕ್ಕೆ ಮನೋರೂಪಾನ್ ಕಾಮಾನ್ ಮನೋಹರವಾಗಿರುವಂತಹದ್ದನ್ನ ನಾನು ಕೊಟ್ಟರೂ ಕೂಡ ನೀನು ಬಿಟ್ಟು. ಯಾಕ? ಅದರ ಅನಿತ್ಯತ್ವದ, ಅದರ ದೋಷ ನಿನಗೆ ಗೊತ್ತದ, ಅನಿತ್ಯಗಳು ಅಂತ ಗೊತ್ತದ ನಿನಗ. ಆಯ್ತಾ? ಅತ್ಯಸ್ರಾಕ್ಷಿ ಬಿಟ್ಟಿದ್ದಿ. ಇನ್ನು ಮತ್ತೆ ಇನ್ನೇನ್ ಮಾಡಿದಿ? ಏತಾಂ ಶೃಂಖಾಂ ವಿತ್ತಮಯೀಂ ನ ಅವಾಪ್ತಃ,
ನಾ ಈ ಬಂಗಾರದ ಹಾರ ಕೊಟ್ಟಿ ನಿನಗೆ ಏನ್ರಿ ವಿತ್ತಮಯೀಂ ಅಂದ್ರೆ ಸುವರ್ಣಮಯೀಂ ಅಂತ ಅರ್ಥ. ಅದಕ್ಕೆ ಇಲ್ಲಿ ವಿತ್ತ ಶಬ್ದಕ್ಕೆ ಬಂಗಾರದ್ದು ಅಂತ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ದುಡ್ಡು ಅಂತ ಅರ್ಥ ಅಲ್ಲ, ವಿತ್ತ ಅನ್ನೋ ಶಬ್ದಕ್ಕೆ ಬಂಗಾರ. ಬಂಗಾರದಿಂದ ಮಾಡಿದ ಈ ಮಾಲೆಯನ್ನು ಕೂಡ ನಾನು ಕೊಟ್ಟಾಗ ನೀನು ಬೇಡ ಅಂತ ಹೇಳಿದಿ. ನಿಜವಾಗ್ಲೂ ಬಹವೋ ಮನುಷ್ಯಾಹ, ಬಹಳ ಜನ ಯಸ್ಯಾಂ ಮಜ್ಜಂತಿ, ಅದು ಸಿಕ್ಕರೆ ಸಾಕು ಡುಬುಕ್ಕಂತ ಡುಬುಕಿ ಹಾಕ್ಬಿಡ್ತಾರ. ಅಲ್ಲ ಅಲ್ಲಿ ಹೇಳ್ಯಾರ ಅವರು, ನಾ ಅಲ್ಲ, ಯಮದೇವ್ರು ಹೇಳ್ಯಾರ. ಅದು ಸಿಕ್ಕರೆ ಮುಳುಗ್ ಬಿಡ್ತಾರ ಅವ್ರು, ಡುಬುಕ್ ಅಂತ ಡುಬುಕಿ ಹಾಕ್ಬಿಡ್ತಾರ. ಯಸ್ಯಾಂ ಮಜ್ಜಂತಿ ಬಹವೋ ಮನುಷ್ಯಾಹ, ಯಾರಲ್ಲಿ ಮನುಷ್ಯರು ಬಹಳವಾಗಿ ಮುಳುಗ ಹಾಕ್ತಾರೋ ಅಂತ ಹೇಳಿದವರು. ಏನಂತ ಮುಳುಗೋದ ಬರ್ತದೆ, ಏನ್ ಚಿಂತೆ ಮಾಡ್ಬಿಡ್ರಿ, ಕಳಿಸ್ತೀನಿ ನಾಳೆ ಕಳಿಸ್ತೀನಿ. ಅದಕ್ಕೆ ಸತ್ವಂ ಪ್ರಿಯಾನ್ ಪ್ರಿಯ ರೂಪಾಂಶ್ಚ ಕಾಮಾನ್ ಅಭಿಧ್ಯಾಯನ್ ನಚಿಕೇತೋ ಅತ್ಯಸ್ರಾಕ್ಷೀ ನಹಿತಾಂ ಶೃಂಖಾಂ ವಿತ್ತಮಯೀಮಮಾಪ್ತೋ ಯಸ್ಯಾಂ ಮಜ್ಜಂತಿ ಬಹವೋ ಮನುಷ್ಯಾಃ. ಶೃಂಖಾಂ ಅನ್ನೋ ಶಬ್ದಕ್ಕೆ ಆಚಾರ್ಯ ಭಾಷ್ಯ ಬರೀತಾರೆ. ಶೃಂಖಲಾಂ, ಶೃಂಖಲಾಂ ಅಂದ್ರೆ ಏನು? ಅದೇ ಚೈನು ಅಂತ ಅರ್ಥ, ಚೈನ್ ಅಂತ ಅರ್ಥ, ಬೇರೆ ಏನು. ಇನ್ನು ಮತ್ತ ಮುಂದಿನ ಮಾತು, ಇನ್ನು ಇದು ಹಿಂಗೆ ಉಪದೇಶ ನಡೆದದ, ಇನ್ನೂ ಭಗವತ್ ತತ್ವ ಬಂದಿಲ್ಲ. ಅವನಿಗೆ ಹೇಳ್ಕತಾರ. ದೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾಯ ಚ ವಿದ್ಯೇತಿ ಜ್ಞಾತ ವಿದ್ಯಾಭೀಪ್ಸಿತಂ ನಚಿಕೇತಸಂ ಮನ್ಯೇ ನತ್ವಾ ಕಾಮ ಬಹವೋ ಲೋಲುಪಂತ. ನೋಡ್ರಿ ಏನಂತಾರ, ನಿನಗ ನಾನು ಪರೀಕ್ಷಾ ಮಾಡ್ಬೇಕು ಅಂತ ಮಾಡಿದ್ದು ಅಂತ ಹೇಳ್ಬೇಕಾಗಿದೆ ಅವ್ರಿಗೆ. ಗೊತ್ತಾಯ್ತೇನ್ರಿ? ಇಲ್ಲೇ ಇದು ನಡೆಯಂಗಿಲ್ಲ. ಅದಕ್ಕೆ ಅವ್ರಂತಾರ ದೂರಂ ಏತೆ ವಿಪರೀತೆ ವಿಶುಚಿ. ಇವೆರಡೂ ಖರೆ ಅಂದ್ರೆ ಬಹಳ ದೂರ ರೀ. ಒಂದು ವಿದ್ಯಾ, ಒಂದು ಕಾಮ, ಇವೆರಡು ಬಹಳ ದೂರ ರೀ. ದೂರಂ ಏತೆ ವಿಪರೀತೆ, ವಿಪರೀತೆ ಅಂದ್ರೆ ವಿರುದ್ಧ ಅಂತ ಅರ್ಥ. ವಿಪರೀತ ಅನ್ನೋ ಶಬ್ದಕ್ಕೆ ಅರ್ಥ ಏನು? ವಿರುದ್ಧವಾದದ್ದು. ಹಾ ಹಾ ದೂರಂ ಅನ್ಯೋನ್ಯಂ ದೂರತೋ ವರ್ತಮಾನೆ, ಪರಸ್ಪರ ವಿರುದ್ಧವಾಗಿರುವಂತಹದ್ದು. ಮತ್ತು ವಿಶೂಚಿ ಅಂದ್ರೆ ವಿರುದ್ಧ ಫಲಗಳಿಗೆ ಕಾರಣವಾದದ್ದು. ಬರ್ಕೊಳ್ರಿ, ಅದು ತಿಳಿಯುವುದಿಲ್ಲ. ವಿಶೂಚಿ ಅನ್ನೋ ಶಬ್ದಕ್ಕೆ ಪರಸ್ಪರ ವಿರುದ್ಧವಾದ ಫಲಕ್ಕೆ ಕಾರಣವಾದದ್ದು. ಅಂದ್ರೆ ಅವಿದ್ಯಾ ಯಾಚ ವಿದ್ಯೆ ಇತಿ ಜ್ಞಾತ. ಯಾವುದನ್ನು ಅವಿದ್ಯಾ ಎಂಬುದಾಗಿ, ಯಾವುದನ್ನು ವಿದ್ಯಾ ಎಂಬುದಾಗಿ ತಿಳಿಯಲಾಗಿದೆಯೋ, ಹೇಳಲಾಗ್ತಾರೋ ಅವೆರಡು ಏತೆ ದೂರಂ ವಿಪರೀತೆ ವಿಶೂಚಿ. ಯಾ ಅವಿದ್ಯಾ ಯಾಚ ವಿದ್ಯಾ ಇತಿ ಜ್ಞಾತ. ಯಾವುದು ವಿದ್ಯಾ ಮತ್ತು ಅವಿದ್ಯಾ ಎಂದು ತಿಳಿಯಲ್ಪಟ್ಟಿದೆಯೋ ಏತೆ ದೂರಂ, ಇವು ಖರೆ ಅಂದ್ರೆ ಒಂದಕ್ಕೊಂದು ದೂರ. ಯಾಕಂದ್ರೆ ವಿಪರೀತೆ ವಿರುದ್ಧವು. ಅದಕ್ಕೆ ವಾಮನ ಪಂಡಿತಾಚಾರ್ಯರು ಭಾಷ್ಯ ದೃಷ್ಟಾಂತ ಕೊಟ್ಟಾರೆ. ತಮಃ ಪ್ರಕಾಶವತ್ ಸಹಸ್ಥಿತಿ ರಹಿತೆ, ಬೆಳಕು ಕತ್ತಲೆಗಳಂತೆ ಜೊತೆಗೆ ಇಲ್ಲದೇ ಇರುವಿಕೆ ಅಂತ ಕೊಟ್ಟಾರ ಅವರು. ತಮಃ ಪ್ರಕಾಶವತ್, ಕತ್ತಲು ಮತ್ತು ಬೆಳಕು ಹೆಂಗ ಒಂದಕ್ಕೊಂದು ಜೊತೆ ಇರಂಗಿಲ್ಲೋ, ದೂರ ಇರ್ತಾವೋ, ಹಂಗ ಇವು ದೂರ. ಯಾವುದವು? ವಿದ್ಯಾ ಮತ್ತು ಅವಿದ್ಯಾ. ವಿದ್ಯಾ ಅಂದ್ರೆ ಬ್ರಹ್ಮಜ್ಞಾನ, ಅವಿದ್ಯಾ ಅಂದ್ರೆ ಐಹಿಕ ಸುಖಗಳು, ಐಹಿಕ ಸುಖಭೋಗದ ಸಾಮಗ್ರಿಗಳು ದೂರ ಇರ್ತಾವ. ಅದಕ್ಕೆ ವಿದ್ಯಾಭೀಪ್ಸಿತಂ ನಚಿಕೇತ ಸಮ್ಮನ್ನೇ, ನೀನು ವಿದ್ಯಾ ಕಲೀಲಿಕ್ಕೆ ಬಂದಿ, ನಿನಗ ಆ ತತ್ವಜ್ಞಾನ ಬೇಕಾಗ್ಯದ ಎಂಬುದು ನನಗೆ ಗೊತ್ತಾತು. ಯಾಕ? ತ್ವಾಂ ನಿನ್ನನ್ನು ಬಹವಹ ಕಾಮಹ ನ ಲೋಲುಪಂತ, ಅಷ್ಟು ಕೊಡ್ತೀನಿ ಅಂದ್ರೆ ಸತ್ಯಕ್ಕೆ ಒಂದಕ್ಕೂ ಹೂ ಅನ್ಲಿಲ್ಲಲ್ಲೋ ನೀನು. ಬ್ಯಾಡ್ರಿ ಆಚಾರ, ಮರೆಯೋ ಬ್ಯಾಡ್ರಿ ಆಚಾರ, ನಂಗ ಅದನ್ನ ಬೇಕ್ರಿ ಅದರ ಬೇಕ್ರಿ ಅಂತ ಕೂತೆ ಅಲ್ಲೋಪಿ. ನತ್ವಾ ಕಾಮ ಬಹವೋ ಲೋಲುಪಂತ, ಬಹಳಷ್ಟು ಕಾಮನೆಗಳು ನಿನ್ನನ್ನು ಏನ್ ಮಾಡ್ಲಿಲ್ಲ? ಲೋಲ್ಪ ಅಂದ್ರೆ ಆಸೆಗೆ ಒಳಗಾಗ್ಲಿಲ್ಲ ನಿನಗೆ. ಅವು ನಿನ್ನನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳಿಕ್ಕೆ ಸಮರ್ಥವಾಗಲಿಲ್ಲ. ಬಹವೋ ನತ್ವಾ ಕಾಮ ಬಹವೋ ಲೋಲುಪಂತ. ಮುಗೀತು. ಮುಂದೆ ಇನ್ನ ಅದಕ್ಕೆ ಏನ್ರಿ ನಾ ಇದಕ್ಕ ಯಮದೇವರು ಕೆಲವರು ಅದನ್ನೇ ದೊಡ್ಡದು ಅಂತ ತಿಳ್ಕೊಂಡು ಕೂತ್ಬಿಟ್ಟಿರ್ತಾರಂತ. ಯಾವುದನ್ನ? ಪ್ರೇಯೋ ಮಾರ್ಗವನ್ನೇ ಅದುವೇ ಬಹಳ ದೊಡ್ಡದು ಎಂದು ತಿಳಿದುಕೊಂಡು ಕೂತ್ಬಿಟ್ಟಿರ್ತಾರಂತ. ಅದಕ್ಕೆ ಅವ್ರಿಗೆ ಬೈತಾರೆ. ತಾವು ಬಹಳ ಶಾಣ್ಯರನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ, ಮಂದಿ ಮಾತು ಕೇಳಂಗಿಲ್ಲ, ಏನ್ ಬರ್ತ ಅದನ್ನ ಮಾಡ್ಕೋತ ಹೋಗ್ತಾರ ಅಂತ ಬೈಯೋರಿದ್ದಾರೆ ಅವ್ರು. ಅದಕ್ಕೆ ನೋಡ್ರಿ ಹೆಂಗದ. ಅವಿದ್ಯಾಯಾಮಂತರೇ ವರ್ತಮಾನಾಃ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ದಂಧ್ರಮ್ಯಮಾಣಾಃ ಪರ್ಯಂತಿ ಮೂಢಾ ಅಂಧೇನೈವ ನೀಯಮಾನಾಯ ಯಥಾಂಧಾಃ. ಎಷ್ಟು ಚಂದ ನೋಡ್ರಿ ಮಾತು. ಏನಂದಾರ ಅವರು? ಬ್ರಹ್ಮವಿದ್ಯೆಯನ್ನ ಬಿಟ್ಟು
ಕೇವಲ ಭೋಗ ಪದಾರ್ಥಗಳಲ್ಲಿ ಇರುವಂಥವರು ಅವರೇನಂತಾರೆ, ನಾವ ಬುದ್ಧಿವಂತರು, ನಾವ ಪಂಡಿತರು ಅಂತ ಹೇಳಿ ಮತ್ತ ಕುರುಡನ ಮಾರ್ಗದರ್ಶನದಾಗ ಹೊರಟ ಕುರುಡ್ರ ಹೆಂಗ ಅವರು ಸದ್ಯಕ್ಕ ಇಲ್ಲೇ ತಿರ್ಕೋತಿರ್ತಾರಂತ. ಬಹಳ ಚಂದದ್ರಿ ಮಾತು ನೋಡ್ರಿ ಹೆಂಗಂತಾರ, ಅವಿದ್ಯಾಯಾಮ್ ಅಂತರೇ ವರ್ತಮಾನ. ಇಲ್ಲಿ ಅವಿದ್ಯಾ ಅನ್ನೋ ಶಬ್ದಕ್ಕೆ ಅರ್ಥ ಏನೀಗ, ಭೋಗ ಪದಾರ್ಥಗಳು. ಯಾಕೆ ಅವಿದ್ಯಾ ಅನ್ನೋ ಶಬ್ದಕ್ಕೆ ಅಜ್ಞಾನ ಅಲ್ಲ. ಮತ್ತೆ ಈಗ ಇಲ್ಲಿ ಹಿಂದೇನ್ ಬಂದದ, ವಿದ್ಯಾ ಅನ್ನೋ ಶಬ್ದಕ್ಕೆ ಒಂದು ಶ್ರೇಯೋ ಮಾರ್ಗ ಪ್ರೇಯೋ ಮಾರ್ಗ ಅಂತ ಬಂದಾಗ ಇಲ್ಲಿ ಪ್ರೇಯೋ ಮಾರ್ಗ. ಅವಿದ್ಯಾಯಾಮಂತರೇ ವರ್ತಮಾನ, ಪ್ರೇಯೋ ಮಾರ್ಗದಲ್ಲೇ ಇದ್ದು ಸ್ವಯಂ ಧೀರಾ ಪಂಡಿತಂ ಮನ್ಯಮಾನ. ನಮ್ಮನ್ನ ನಾವು ಪಂಡಿತರು ಅಂತ ಅವರ ತಿಳ್ಕೊಂಡ್ಬಿಟ್ಟಿರ್ತಾರ್ರಿ, ಮಂದಿ ಹೇಳೋ ಅವಶ್ಯಕತೆ ಇಲ್ಲೇ ಇಲ್ಲ. ಹೌದು, ನಮ್ಗೆ ಯಾರ್ರಿ ಮಂದಿ ಹೇಳೋರು? ನಮ್ಮನ್ನ ಇನ್ನೊಬ್ರು ಪಂಡಿತ ಅಂತ ಅನ್ಬೇಕೇನು? ನಾವಷ್ಟು ದುರ್ಬಲ ಇದ್ದೇವೆ, ನಾವೇ ಸ್ವಯಂ ಪಂಡಿತರು ಘೋಷಣೆ ಮಾಡ್ಕೋತೀವಿ. ತಿಳಿತಿಲ್ಲ ಏನಂತ ಹೇಳಿ ಅಂದ್ರ ಅದಕ್ಕೆ ಇದು ಅವಿದ್ಯಾಯಾಮಂತರೇ ವರ್ತಮಾನ. ಅದು ಬ್ರಹ್ಮವಿದ್ಯೆಯನ್ನ ಬಿಟ್ಟು ಭೋಗ ಪದಾರ್ಥಗಳ ನಡುವಿದ್ದು ಸ್ವಯಂ ಧೀರಾಹ, ನಮ್ಮಂತಹ ಬುದ್ಧಿವಂತರು ಯಾರಿದ್ದಾರೆ ಹೇಳಿ ನೋಡಂತ. ಹೆಂಗ ಆರಿಸ್ಕೊಂಡಿವ್ ನಾವ್ ಹೆಂಗ ಆರಿಸ್ಕೊಂಡಿವ್ ಹೇಳಿ ನೋಡಂತ. ಅದಕ್ಕಂತಾರ ಪಂಡಿತಮ್ಮನ್ಯಮಾನ, ತಾವು ಇರೋದ ತಪ್ಪಾದ್ಯಾಗ ಮತ್ತದಕ್ಕ ಜಾಣರು ಅಂತ ಹೇಳ್ಕೊಳ್ಳೋದು. ಮತ್ತೇನಪ್ಪಾ ಅಂದ್ರೆ ಪಂಡಿತಮ್ಮನ್ಯಮಾನ, ನಮ್ಮಂತಹ ಜಾಣರು ದೀಪ ಹಿಡ್ಕೊಂಡು ಹುಡುಕಿದ್ರು ಸಿಗಂಗಿಲ್ಲ ಅಂತ ಮತ್ತೆ ಹೇಳಿದ್ದಾರೆ. ಮತ್ತೇನಪ್ಪಾ ಅಂತ ಕೇಳಿದ್ರೆ ದಂದ್ರಮ್ಯಮಾಣ ಅಂದ್ರೆ ಅದಕ್ಕೆ ವಾಮನ ಪಂಡಿತಾಚಾರ್ಯ ಭಾರಿ ಚಂದ ಬರ್ದಾರೆ. ದಂದ್ರಮ್ಯಮಾಣ ಅಂದ್ರೆ ವ್ಯರ್ಥವಾಗಿ ಸಂಚಾರ ಮಾಡುವರು ಅಂತ ಅರ್ಥ. ದಂದ್ರಮ್ಯಮಾಣ ಅನ್ನೋ ಶಬ್ದಕ್ಕೆ ಧ್ರುಮವತ್ ಮೋಘಂ ಜೀವಂತ ಪರ್ಯಟಂತಿ. ಮರಗಳು ಹೇಗೆ ಏನೋ ಸಾಧನೆ ಇಲ್ಲ ಪಾಪ, ಅವಕ್ಕೇನು ಸಾಧನ ಅದ, ಹಂಗ ಧ್ರುಮಾಯಮಾಣ ಧ್ರುಮವತ್ ಮೋಘಂ ಜೀವಂತ, ವ್ಯರ್ಥವಾಗಿ ಬದುಕುವಂಥವರು ಅಂತಂದ್ರು. ಅಲ್ರಿ, ಬಹಳ ಮಂದಿ ಹಿಂಗ ಮಾಡ್ತಿದ್ದ ಹೊತ್ನೊಳಗ ಅದು ತಪ್ಪಾದೆ ಅಂತ ಹೆಂಗ ಅನಸಿಗೆ ಬರ್ತಾರೆ. ಈಗ ಒಬ್ರು ಇಬ್ರು ಹಂಗ ಹೋಗಿದ್ರೆ ತಪ್ಪಾದಿಪ್ಪ ಅಂತ ಹೇಳ್ಬೋದು. ಇಡೀ ಊರಾಗಿದ್ದವ್ರು ಹಂಗ ಮಾಡ್ಲಿಕ್ಕೆ ಹತ್ತೊಳಗ ತಪ್ಪಾದೆ ಹೆಂಗಂದ್ರ ಅಂಧ ಯಥಾನ್ ಮೂಢ ಅಂಧೇ ನೈವ ನಿಯಮಾನ ಯಥಾಂಧಾಹ. ಒಬ್ಬ ಕುರುಡ ಉಳಿದ 100 ಕುರುಡರನ್ನ ನೀವೇನ್ ಚಿಂತೆ ಮಾಡಬೇಡ್ರಿ, ನಾನು NH4 ಅನ್ನ ಸುರಕ್ಷಿತ ದಾಟಿಸ್ತೀನಿ. NH4 ಅಂದ್ರೆ ನಾರಾಯಣ ಹೈವೇ ಅಂತ ಅರ್ಥ. ಅದಕ್ಕೆ ಗೊತ್ತಿಲ್ಲ, ನಾರಾಯಣ ಹೈವೇ ನಾರಾಯಣ ಹೈವೇ ಸುರಕ್ಷಿತ ದಾಟಿಸ್ತೀನಿ, ಅದಕ್ಕೆ ಏನ್ ಚಿಂತೆ ಮಾಡಬೇಡ್ರಿ ಅಂದ್ರೆ ಅವ ಎಷ್ಟು ದಡ್ಡಿದ್ದಾರೋ ಅಷ್ಟ ದಡ್ಡಿದ ಅಂತ ಅರ್ಥ. ಅಂದ್ರೆ ಬಹಳ ಮಂದಿ ಫಾಲೋ ಮಾಡ್ಲಿಕ್ಕತ್ತಾರ ಅಂತ ಅಂದ ಮಾತ್ರಕ್ಕೆ ಅದು ಸರಿ ಮಾರ್ಗ ಇರ್ಬೇಕು ಅಂತ ಏನಿಲ್ಲ. ಅದಕ್ಕೆ ಕೂತ್ ಹೇಳಿದ್ರೆ ಮಳೆಯವರಿಗೆ ಹಂಗ ಸಾಕಷ್ಟು ಮಾರ್ಗ. ಮತ್ತ ಅದಕ್ಕಂದು ಅವಿದ್ಯಾಯಾಮಂತರೇ ವರ್ತಮಾನ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾ ದಂದ್ರಮ್ಯಮಾನಾ ಪರ್ಯಂತಿ ಮೂಢಾ ಅಂಧೇನೈವ ನೀಯಮಾನ ಯಥಾ ಅಂಧಾಃ. ಅದಕ್ಕ ಕುರುಡರು ಹೆಂಗ ಕರ್ಕೊಂಡು ಹೋಗ್ತಾರೋ ಹಂಗ ಅಂತ ತಿಳಿತು. ಅರ್ಥ ಆಯ್ತಿಲ್ಲ, ವಿಷಯ ತಿಳಿತಲ್ಲ. ಸರಿ, ಮುಂದೆ ಹೋಗೋಣಂತ. ನ ಸಾಂಪರಾಯ ಪ್ರತಿಭಾತಿ, ಏನು ಇದಿಲ್ಲಲ್ಲ, ಭಾಷೆ ಇಲ್ಲ. ಇನ್ನೊಂದು ನ ಸಾಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರ ಇತಿ ಮಾನಿ ಪುನಃ ಪುನರ್ವಶಮಾಪದ್ಯತೆ ಮೇ. ನಚಿಕೇತ, ಎಂಥ ಗಿರಾಕಿ ನನ್ನ ಕಡೆ ಬರ್ತಾವ ಗೊತ್ತೇನು ಅಂತ ಕೇಳ್ತಾರೆ ದೇವ್ರು. ಎಂಥ ಗಿರಾಕಿ ಗೊತ್ತೇನು? ನಮ್ಮ ಅಂಗಡಿ ಮುಂದೆ ಕೂತಿರ್ತಾವಲ್ಲ ಸಾಲಾಗಿ, ಇವು ಎಂಥ ಗಿರಾಕಿ ಗೊತ್ತೇನು? ಪುನಃ ಪುನಃ ಮೇ ವಶಮಾಪದ್ಯತೆ, ಮತ್ ಹುಟ್ಟಿ ಸತ್ತು ನನ್ನ ಕೈಯಾಗ ಬರ್ತಾವ ಇವು. ಯಾವು? ನ ಸಾಂಪರಾಯ ಪ್ರತಿಭಾತಿ ಬಾಲಂ. ಸಾಂಪರಾಯ ಅಂದ್ರೆ ಪರಮಾತ್ಮ ಅಂತ ಅರ್ಥ, ಬರ್ಕೊಳ್ರಿ. ಸಾಂಪರಾಯ ಅಂದ್ರೆ ಪರಮಾತ್ಮ. ಯಾಕ ಸಾಂಪರಾಯ ಅಂದ್ರೆ ಮೋಕ್ಷ ಸಾಧನೀಭೂತನಾದ ಭಗವಂತನಿಗೂ ಸಾಂಪರಾಯ ಅಂತ ಹೆಸರು. ತಿಳಿತೇನಂತ ಇದ್ದು, ನ ಸಾಂಪರಾಯ ಪ್ರತಿಭಾತಿ, ಭಗವಂತ ಅವರಿಗೆ ತೋರೋದಿಲ್ಲ. ಅಂದ್ರೆ ಮೋಕ್ಷ ಸಾಧನವಾದ ಭಗವಂತ ಅವರಿಗೆ ತೋರೋದಿಲ್ಲ. ಮತ್ತೇನು ಅಂದ್ರೆ ವಿತ್ತಮೋಹೇನ ಪ್ರಮಾದ್ಯಂತಂ ಮೂಢಂ ಬಾಲಂ. ಯಾಕೆ ತೋರಂಗಿಲ್ಲ ಅವನಿಗೆ ಅಂದ್ರೆ ವಿತ್ತಮೋಹ, ಆ ಹಣದ ಮೋಹ. ಪ್ರಮಾದ್ಯಂತಂ ಅಂದ್ರೆ ಮರೆತು ಹೋಗುವುದು ಅಂತ ಅರ್ಥ, ಬರ್ಕೊಳ್ರಿ. ಪ್ರಮಾದ್ಯಂತಂ ಅಂದ್ರೆ ವಿಸ್ಮರಣೆಗೊಳಗಾಗಿ, ಹಣದ ವ್ಯಾಮೋಹದಿಂದ ಭಗವಂತನನ್ನ ಮರೆತು ಅವನು ಎಲ್ಲಿ ಹೋಗ್ತಾನ, ಪರಿಸ್ಥಿತಿ ಹೆಂಗಿರ್ತದ ಅಂದ್ರೆ ಅಯಂ ಲೋಕ ನಾಸ್ತಿ ಪರಃ,
ಹಣ ಅದ ಈ ಲೋಕದ, ಪರಹ ನಾಸ್ತಿ, ಇನ್ನು ಬೇರೆ ಲೋಕ ಇಲ್ವೇ ಇಲ್ಲ, ಪರಲೋಕ ಇಲ್ವೇ ಇಲ್ಲ, ಇತಿ ಮಾನಿ ಎಂದು ತಿಳಿದು ಪುನಃ ಪುನಃ ಮತ್ತೆ ಮೇ ವಶಂ ಆಪದ್ಯತೆ, ನನ್ನ ಕೈಯಾಗ ಸಿಕ್ಕಾಕೋತದದು. ಏನ್ರಿ? ನ ಸಾಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ. ವಿತ್ತಮೋಹೇನ ಮೂಢಂ, ಹಣದ ವ್ಯಾಮೋಹದಿಂದ ದಿಕ್ಕು ತೋಚದಂತೆ ಆಗಿ, ಆದ್ದರಿಂದಲೇ ಭಗವಂತನನ್ನ ಮರೆತು ಅದಕ್ಕೆ ಬಾಲ ಅಂತ ಕರೆಸಿಕೊಳ್ಳುವಂತಹ ಈ ಹೆಡ್ಡ ಭಗವಂತನ ಭಾವನಿಗೆ ಭಗವಂತನೇ ತೋರಂಗಿಲ್ಲ. ಶಬ್ದ ಹೆಂಗವ ನೋಡ್ರಿ, ಎಷ್ಟು ಚಂದದ. ವಿತ್ತಮೋಹೇನ ಮೂಢಂ, ಹಣದ ವ್ಯಾಮೋಹದಿಂದ ಬುದ್ಧಿ ಕಳೆದುಕೊಂಡು, ಆದ್ದರಿಂದಲೇ ಪ್ರಮಾದ್ಯಂತಂ, ದೇವರನ್ನ ಮರೆತು ಅದಕ್ಕೆ ಬಾಲ ಅಂತ ಕರೆಸ್ಕೊಂಡವನಿಗೆ ಸಾಂಪರಾಯ ಭಗವಂತನು ನ ಪ್ರತಿಭಾತಿ, ತೋರಂಗಿಲ್ಲ. ಅಂಥವ್ ದೇವ್ರ ಹೆಂಗ್ ತೋರೋಕ್ ಮತ್ತೆ ಅವ ಹೆಂಗಿರ್ತಾನ ಇನ್ನು ಶಾಣೆ ಅಂದ್ರ, ಅಯಂ ಲೋಕಃ ನಾಸ್ತಿ ಪರ ಇತಿ ಮಾನಿ. ಇದೊಂದೇ ಲೋಕ, ಬೇರೆ ಲೋಕ ಇಲ್ಲೇ ಇಲ್ರಿ ಎಲ್ಲೂ. ಸುಮ್ನೆ ನೀವು ಆ ಕಡೆ ಅಲ್ಲೊಂದು ಲೋಕದ ಇಲ್ಲೊಂದು ಲೋಕದ ಇಂಥವೆಲ್ಲ ಮಾತಾಡ್ಬೇಡ್ರಿ. ನಮ್ ಲೋಕ್ ಬಿಟ್ಟು ಬೇರೆ ಹೆಂಗ್ ಗತ್ತಿದ್ರಿ ನಿಮ್ಗ? ಸತ್ರು ಇಲ್ಲೇ ಸಾಯ್ಬೇಕು, ಹುಟ್ಟಿಲ್ಲೇ ಸಾಯ್ಬೇಕಲ್ಲ ನೀವು. ಪುನಃ ಪುನಃ ಮಾಪದ್ಯತೆ ಮೇ, ಅದಕ್ಕೆ ಮತ್ ಇವ ನನ್ನ ಕೈಗೆ ಸಿಗುತ್ತಾನ ಅಂತ ಯಮದೇವರು ಹೇಳಿದರಿ. ಇನ್ನು ಭಗವಂತ ಸಿಗದೇ ಇರ್ಲಿಕ್ಕೆ ಇದು ಒಂದು ಕಾರಣ ಆತ್ರಿ. ಈಗ ಏನ್ ಕಾರಣ ಆಯ್ತು? ವಿತ್ತ ಮೋಹ ಅಂದ್ರೆ ಇದು ಲೌಕಿಕ ವ್ಯಾಮೋಹ ಒಂದು ಕಾರಣ. ಆದ್ರೆ ಇನ್ನೊಂದು ಹೇಳ್ತಾರೆ, ಏನು ಅಂದ್ರ, ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯ ಶೃಣ್ವಂತೋಪಿ ಬಹವೋ ಯಂ ನ ವಿದ್ಯುಃ ಆಶ್ಚರ್ಯೋಸ್ಯ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಏನ್ ಚಂದದ್ರಿ, ಬಹಳ ಚಂದ ಮಾತು. ಏನಂತಾರ? ನೋಡ್ರಿ, ಯಾರು ಮ್ಯಾಲಿಂದ ಮ್ಯಾಲ ಶ್ರವಣ ಮಾಡ್ತಿದ್ರೂ ಕೂಡ ಅವನಿಗೆ ಭಗವಂತ ಸಿಕ್ಕಿಲ್ಲ. ಇನ್ನು ಈ ಹಣದ ಮೋಹದೊಳಗಿದ್ದವರಿಗೆ ಭಗವಂತ ಸಿಗುವಂದ್ರೆ ಎಲ್ಲಿಂದ ಸಿಗಬೇಕ್ರಿ? ಕೈಮುತ್ತೇನೆ, ಇವಷ್ಟು ಕೈಮುತ್ತೆ ಅಷ್ಟೇ. ನೋಡ್ರಿ ಎಷ್ಟು ಚಂದದ. ಶ್ರವಣಾಯ ಅಪಿ ಬಹುಭಿ ಯೋನ ಲಭ್ಯ. ಕೆಲವರಿಗೆ ಕಿವಿಗೂ ಬಿದ್ದಿಲ್ಲ ಇನ್ನು ಭಗವಂತ. ಶ್ರವಣಾಯ ಅಪಿ ಬಹುಭಿ ಯೋನ ಲಭ್ಯ. ಎಷ್ಟೋ ಮಂದಿ ಕಿವಿ ಕಾಯ್ಕೊಂಡು ಕೂತಾವ. ಇವತ್ತು ದೇವ್ರ ಕಿವಿಗೆ ಬೀಳ್ಬಹುದು, ನಾಳೆ ಬೀಳ್ಬಹುದು, ದೇವ್ರ ಕಿವಿಗೆ, ಕಣ್ಣಿಗೆ ಬೀಳ್ಬಹುದಲ್ರಿ, ಕಿವಿಗೆ ಬೀಳ್ಬಹುದು. ಅರ್ಥ ಆಯ್ತಾ? ಶ್ರವಣಾಯ ನಲಭ್ಯ. ಪಾಪ ಏನ್ ಮಾಡ್ಬೇಕು? ಅಂಥವ್ರು ಇದ್ದಾರೆ. ಆಶ್ಚರ್ಯ ಆಗ್ತದೆ. ಯಮದೇವರು ಈ ಉದ್ಗಾರ ತೆಗಿಬೇಕಾದ್ರೆ ನೋಡ್ರಿ, ಇನ್ನೂ ಎಷ್ಟೋ ಮಂದಿ ಕಿವಿಗೆ ದೇವರೇ ಬಿದ್ದಿಲ್ಲ ಅಂತ ಅನ್ಬೇಕಾದ್ರೆ ಎಷ್ಟು ಬೇಜಾರಾಗಿರ್ಲಿಕ್ಕಿಲ್ಲ ಅವ್ರಿಗೆ. ಏನ್ ಧುಳ್ಕೇಳವ್ರ ತಿಳಿತೇನು? ಶ್ರವಣಾಯ ಅಪಿ ಬಹುಭಿರ್ ಯೋನ ಲಭ್ಯ ಶೃಣ್ವಂತೋಪಿ ಬಹವೋ ಯಮ್ನ ವಿದ್ಯು. ಇನ್ನು ಕೆಲವರು ಬಹಳಷ್ಟು ಮಂದಿ ಕೇಳಿದ್ರ ಅವ್ರಿಗೂ ಇಲ್ಲ. ಕೆಲವರು ಲೌಕಿಕ ಸುಖಕ್ಕೆ ತೊರೆದು ಭಗವಂತನ ಮರೆತು ತಿಳ್ಕೊಳ್ಳಿಲ್ಲ. ಇನ್ ಕೆಲವರು ಕಿವಿಗೆ ಬಿದ್ದಿಲ್ಲ. ಇನ್ ಕೆಲವರು ಕಿವಿಗೆ ಬಿದ್ರೂ ಉಪಯೋಗ ಬಿದ್ದಿಲ್ಲ. ಶೃಣ್ವಂತೋಪಿ ಬಹವಃ ಯಮ್ನ ವಿದ್ಯು. ಯಾವ ಪರಮಾತ್ಮ ತಿಳ್ಕೊಳ್ಳಿಕ್ಕಾಗಿಲ್ಲ. ಕಾರಣ ಏನು? ಅದಕ್ಕೊಂದು ಚಂದ ಹೇಳ್ತಾರೆ, ಆಶ್ಚರ್ಯೋಸ್ಯ ವಕ್ತ. ಯಾಕಂದ್ರೆ ಅವನ್ನ ಹೇಳುವಂತ ಒಬ್ಬ ಗುರು ಸರಿಯಾಗಿ ಸಿಗಬೇಕಲ್ಲ ಅಂತಾರ. ಆಶ್ಚರ್ಯೋ ಅಸ್ಯ ವಕ್ತ. ಸರಿಯಾಗಿ ಅಂದ್ರೆ ನಮಗೆ ಮೋಕ್ಷ ಸಾಧನೀಭೂತವಾದ ಭಗವತ್ ಸ್ವರೂಪವನ್ನ ಸರಿಯಾಗಿ ಹೇಳುವಂಥವನು ಇಲ್ವೇ ಇಲ್ಲ. ಯಾಕ? ವಕ್ತ ಆಶ್ಚರ್ಯ ಕುಶಲೋ ಅಸ್ಯ ಲಬ್ಧ್ವಾ. ತಿಳಿತೇನ್ರಿ? ಜ್ಞಾತ ಶ್ರೋತಾಚ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಅಂಥ ಆಚಾರ ಕಡೆಯಿಂದ ಪಾಠ ಕೇಳುವಂತಹ ಶಿಷ್ಯನೂ ಆಶ್ಚರ್ಯ ಅಂತ ಹೇಳಿದ್ದಾರೆ. ಎರಡೂ ನೆನಪಿಟ್ಟುಕೊಳ್ರ. ಭಗವಂತನ ತತ್ವಜ್ಞಾನವನ್ನ ಪಡೆದಿರುವಂತಹ ಗುರುವಿನಿಂದ ಉಪದೇಶ ಪಡೆದು ಮತ್ತು ಗುರು ಅಂಥ ಗುರು ಸಿಗೋದು ಬಹಳ ಕಷ್ಟ ನಮಗೆ. ಸ್ವಯಂ ಗುರುಮುಖದಿಂದ ಅಭ್ಯಾಸ ಮಾಡಿ ತಾನು ಗುರುವಾಗಿ ಇನ್ನೊಬ್ರಿಗೆ ಹೇಳೋ ಅವನೂ ಕಷ್ಟ. ಅಂಥವನ ಕಡೆಯಿಂದ ಪಾಠ ಕಲಿತು ತಯಾರಾಗೋ ಶಿಷ್ಯ ಅವನೂ ಕಷ್ಟ ಅಂತ ಹೇಳಿಕತ್ತಾರೆ. ಎರಡೂ ಇಲ್ಲ. ತಿಳಿತಾ? ಅಸ್ಯ ವಕ್ತ ಆಶ್ಚರ್ಯ ಕುಶಲೋ ಅಸ್ಯ ಲಬ್ಧ ಆಶ್ಚರ್ಯ. ಇವನಿಗೆ ಯೋಗ್ಯ ಗುರು ಸಿಗಬೇಕು, ಅವ ಹೇಳೋವಾಗಿರ್ಬೇಕು. ಆನಂದವರು ಯಾರಿಗೆ ಹೇಳಿಕತ್ತಾರ? ನಚಿಕೇತ, ಯಾಕೆ ಅವ್ರಿಗೆ ಹಂಗಾಗಿಲ್ಲ ಅಂದ್ರೆ ಅಂಥವ್ರಿಗೆ ಯೋಗ್ಯ ಗುರು ಸಿಕ್ಕಿಲ್ಲ. ಹಿಂಗ ಸರಿ ಆಯ್ತಾ? ಶ್ರವಣ ನೋಡ್ರಿ, ಒಂದ್ ನಿಮಿಷ. ಶ್ರವಣಾಯ ಅಂದ್ರ ಕಿವಿಗೂ ಕೂಡ ಬಿದ್ದಿಲ್ಲ. ಇನ್ ಕೆಲವ್ರಿಗೆ ಕಿವಿಗೆ ಬಿದ್ದಾನ, ಆದ್ರೂ ಭಗವಂತ ತಿಳಿದಿಲ್ಲ. ಎರಡರ್ಥ.
ಸರಿಯಾಗಿ ಯಥಾವದ ಕುಶಲಾನುಶಿಷ್ಟ ಯಥಾವದನುಶಿಕ್ಷಿತ ಅಸ್ಯ ಭಕ್ತುಃ ಲಬ್ಧ ಪ್ರಾಪ್ತ ಯಥಾವತ್ ಬ್ರಹ್ಮಸ್ವರೂಪ ವಕ್ತೃಭೂತ ಆಚಾರ್ಯ ಪ್ರಾಪ್ತಿಮಾನ್ ಜ್ಞಾತ ಶ್ರೋತ ಚ ಆಶ್ಚರ್ಯೋ ದುರ್ಲಭ. ಅದರಿಂದ ಯಥಾರ್ಥವಾಗಿ ಉಪದೇಶ ಮಾಡುವಂತಹ ಗುರು ದುರ್ಲಭನಾಗ್ಯಾನೆ, ಅಂಥ ಗುರುಗಳು ಉಪದೇಶ ತಿಳ್ಕೊಳ್ಳೋ ಶಿಷ್ಯನೂ ದುರ್ಲಭನಾಗಿದ್ದಾನೆ. ಎರಡೂ ಕಷ್ಟ. ಅದೇ ಪ್ರಶಂಸನೆ ಮತ್ತಿದಿಷ್ಟು. ಅದಕ್ಕೆ ಇಂಥದ್ರೊಳಗೆ ನಿನ್ನಂಥ ಇಲ್ಲಿ ಬಂದು ಮತ್ತೆ ಪಾಠ ಹೇಳ್ರಿ ಅಂತ ಕೇಳಿಕತಿ ಏನೋ ಮತ್ತೆ ಆಶ್ಚರ್ಯ ಅಲ್ಲ. ಇಲ್ಲಿ ಬಂದು ಆಚಾರ ಪಾಠ ಹೇಳ್ರಿ ಅಂತ ಅಲ್ಲಿಕತಿ ಅಂದ್ರೆ ಏಕಾದಶಿ ಆಚಾರ ಮನೆ ತನಕ ಹುಡ್ಕೊಂಡು ಬಂದು ಮಲ್ಕೊಂಡ ಆಚಾರ್ಯ ಎಬ್ಬಿಸಿ ಯಾರು ಸೇವಕ್ ನಿಮಗೆ? ನನ್ನಂತ ಶಿಷ್ಯ ಎಲ್ಲಿ ಸಿಗುತ್ತ? ಹೇಳ್ರಿ ಬರ್ಲಿ, ಹೇಳ್ರಿ ಎದ್ದು ಹೇಳ್ರಿ ಬರ್ಲಿ ಪಾಠ ಹೇಳ್ರಿ. ಅಂಥವ್ರು ಪಾಠ ಹೇಳೋರು ಅಸ್ಯ ಭಕ್ತ ಆಶ್ಚರ್ಯ. ಈ ಭಗವಂತನ ಬಗ್ಗೆ ಹೇಳೋವ ಅವ ಆಶ್ಚರ್ಯ. ಅಸ್ಯ ಕುಶಲೋ ಲಬ್ಧ ಆಶ್ಚರ್ಯ. ಈ ಫಸ್ಟ್ ಕ್ಲಾಸ್ ಆಗಿ ತಿಳ್ಕೊಂಡವ್ ಇನ್ನೂ ಆಶ್ಚರ್ಯ. ಆಶ್ಚರ್ಯೋ ಜ್ಞಾತ ಕುಶಲ ಅನುಶಿಷ್ಟ. ಚಲೋ ಆಚಾರ ಕಡೆಯಿಂದ ಪಾಠ ಹಿಡ್ಕೊಂಡು ಚಲೋ ಶಿಷ್ಯನು ಕಷ್ಟ ಅಂತ ತಿಳ್ಕೊಂಡು ಅದು ಹೇಳಿದ್ರು. ಇನ್ನು 8ನೇ ಮಂತ್ರ, ಚಲೋ ಆಚಾರ ಕಡೆಯಿಂದ ಪಾಠ ಹೇಳಿಸ್ಕೊಂಡ್ರು ಚಲೋ ಶಿಷ್ಯ ಸಿಗೋದು ಕಷ್ಟ. ಅಂದ್ರೆ ಅವ್ರು ಹೇಳಿರಂಗಿಲ್ಲ ಇವ್ ಕೇಳಿರಂಗಿಲ್ಲ ಅಂತ ಅರ್ಥ. ನರೇ ಅವರ ಪ್ರೋಕ್ತ ನ ನರೇಣ ಅವರಹ ಪ್ರೋಕ್ತ ಏಷ ಸುಜ್ಞೇಯೋ ಬಹುಧಾ ಚಿಂತ್ಯಮಾನಃ ಅನನ್ಯ ಪ್ರೋಕ್ತೆ ಗತಿರಸ್ಯ ನಾಸ್ತಿ ಅಣೀಯಾನ್ ಹ್ಯತರ್ಕ ಮನುಪ್ರಮಾಣಾತ್. ಇಲ್ಲಿ ಚಂದದ್ರಿ. ಇದಕ್ಕೆ ತಾತ್ಪರ್ಯ ಬರೀತಾರೆ ಆಚಾರ್ಯರು. ಏನು? ಅವರೇ ನ ನರೇಣ ಅವರಹ ಪ್ರೋಕ್ತ ಏಷಃ. ಇದೇನಂತಾರ ಅಂದ್ರ ಅದು ಹೆಂಗದ ಅಂದ್ರ ಏಷಃ ಈ ಪರಮಾತ್ಮನು ಯಾರೋ ಅಲ್ಪಜ್ಞಾನಿಗಳು ಅಜ್ಞಾನಿಗಳಿಂದ ಹೇಳಲ್ಪಟ್ಟವನು. ನ ಸುಜ್ಞೇಯ ಸರಿಯಾಗಿ ತಿಳಿಯಕ್ ಸಾಧ್ಯನೇ ಇಲ್ಲ. ಹೆಂಗದ ರಾಯರ್ ಹೆಂಗ್ ಬರ್ದಾರ ಇದನ್ನ? ಓ ವೆರಿ ಗುಡ್. ನರೇಣ ಪ್ರೋಕ್ತ ಏಷಃ ಅವರಹ. ಸಾಮಾನ್ಯ ಜ್ಞಾನಿ ಏನ್ರ ಭಗವಂತನ ಬಗ್ಗೆ ಹೇಳಿದ ಅಂದ್ರೆ ಸ್ವಲ್ಪ ಕಡಿಮೆನೆ ಹೇಳ್ತಾನವ. ಏನ್ರಿ? ನರೇಣ ಅಜ್ಞಾನಿಯಾದ ಅಥವಾ ಅಲ್ಪಜ್ಞಾನಿಯಾದ ಮನುಷ್ಯನಿಂದ ಏನಾದರೂ ಭಗವಂತನ ಬಗ್ಗೆ ಹೇಳಿದರೆ ಅವ ಅವರಹ ಏನು ಅಪ್ರಕೃಷ್ಟ ಸರ್ವೋತ್ತಮತ್ವಾದಿ ವಿಚಾರಗಳನ್ನು ಹೇಳಿಕ್ ಸಾಧ್ಯನೇ ಇಲ್ಲ. ಮತ್ತ ಹಂಗಾರೆ ಯಾರು ಹೇಳ್ಬೇಕು ಏನ್ರಿ? ತಿಳಿತೇನ್ರಿ ಆನಂದ್ ಅವ್ರು? ಅರ್ಥ? ಕನಿಷ್ಠ. ಅವರ ಅಂದ್ರೆ ಕನಿಷ್ಠ, ವರಹ ಅಂದ್ರೆ ಶ್ರೇಷ್ಠ, ಅವರಹ ಅಂದ್ರೆ ಕನಿಷ್ಠ. ನೋಡ್ರಿ, ನರೇಣ ಮನುಷ್ಯನಿಂದ ಪ್ರೋಕ್ತ ಏಷಃ ಇವನ್ ಹೇಳಲ್ಪಟ್ರೆ ಏನಾಗ್ತಾನ ಅಂದ್ರೆ ಅವರಹ ಏವ ಅವರನೇ ಇರ್ತಾನ. ನ ಸುಜ್ಞೇಯ ಬಹುಧಾ ಚಿಂತ್ಯಮಾನ. ಮುಂದೆ ತೆಳಗಿನ ಸಾಲಿಗದ ಬಹುಧಾ ಚಿಂತ್ಯಮಾನ. ಎಷ್ಟೆಷ್ಟು ರೀತಿಯಿಂದ ನೀವು ಅವನನ್ನ ಆಲೋಚನೆ ಮಾಡಿದ್ರು ವಿಚಾರ ಮಾಡಿದ್ರು ಕೂಡ ನ ಸುಜ್ಞೇಯ ಸರಿಯಾಗಿ ತಿಳಿಯಲಾರ. ಅಲ್ಪ ಬುದ್ಧಿಗಳಿರುವ ಮಂತ್ರದ ಅರ್ಥ ತಗೊಳ್ರಿ. ನ ನರೇಣ ಅವರಹ ಪ್ರೋಕ್ತ ಏಷಃ ಸುಜ್ಞೇಯ ಬಹುಧಾ ಚಿಂತ್ಯಮಾನ. ಏಷಃ ಬಹುಧಾ ಚಿಂತ್ಯಮಾನ, ಬಹಳಷ್ಟು ಆಲೋಚನೆ ಮಾಡಿದರೂ ಕೂಡ ಅವರಹ ಏವ ಅಲ್ಪ ಗುಣ ಪರಿಪೂರ್ಣ ಅಲ್ಲ ಹಿಂಗ ಹೇಳ್ತಾರೆ. ಯಾಕ? ನರೇಣ ಪ್ರೋಕ್ತ, ಅವ ನಮ್ಮಂತಹ ಅಲ್ಪಜ್ಞಾನಿಯಿಂದ ಹೇಳಲ್ಪಟ್ಟವನು. ಅರ್ಥ ಆಯ್ತು ಆನಂದ್ ಅವರು? ನ ಸುಜ್ಞೇಯ. ಮತ್ತೆ ಹಂಗಾರೆ ಯಾರು ಹೇಳ್ಬೇಕು? ಅನನ್ಯ ಪ್ರೋಕ್ತೇ ಗತಿ ಅಸ್ಯ ನ ಅಸ್ತಿ ಅಣೀಯಾನ್ ಹಿ ಅತರ್ಕಂ ಅನುಪ್ರಮಾಣಾತ್. ಯಾರು ಹೇಳ್ಬೇಕು ಅಂತಂದ್ರೆ ಇವನಿಗೆ ಹೇಳ್ಬೇಕಾದ್ರೆ ಅನನ್ಯ ಪ್ರೋಕ್ತೆ, ನಾನು ಬೇರೆ ಭಗವಂತ ಬೇರೆ ಅನ್ನುವಂತಹ ಭೇದ ಜ್ಞಾನ ಇದ್ದವನು. ಅದಕ್ಕೆ ಆಚಾರ್ಯ ಬರೀತಾರೆ ಅನ್ಯೋ ಭಗವಾನ್ ಅನ್ಯ ಅಹಮಿತಿ ಜಾನನ್ ಅನನ್ಯ. ಭಾಷ್ಯ ತಗೊಳ್ರಿ. ಅನ್ಯ ಭಗವಾನ್ ಭಗವಂತ ಬೇರೆ, ಅನ್ಯೋ ಅಹಂ ನಾ ಬೇರೆ, ಇತಿ ಜಾನನ್ ಹೀಗೆ ಇತ್ಯಜಾನನ್ ಹೀಗೆ ತಿಳಿದುಕೊಳ್ಳದೆ ಇದ್ದವ ಅನನ್ಯ ಅಂತ ಕರ್ಸ್ಕೋತಾನ, ಹೀಗೆ ತಿಳಿದುಕೊಂಡವ ಅನ್ಯ ಅಂತ ಕರ್ಸ್ಕೋತಾನ. ತಿಳಿತಾ? ಅದಕ್ಕೆ ಅನನ್ಯ ಪ್ರೋಕ್ತೆ ಅಂದ್ರೆ ಜೀವಬ್ರಹ್ಮರ ಭೇದ ಜ್ಞಾನ ಇಲ್ಲದೆ ಇದ್ದವನು ಅಂತ ಅರ್ಥ. ಈಗ ತಿಳಿತಾ? ಒಂದ್ಸಲ ನೋಡ್ಕೊಳ್ರಿ ಭಾಷ್ಯ. ಅನ್ಯೋ ಭಗವಾನ್ ಭಗವಂತ ಬೇರೆ, ಅನ್ಯೋ ಅಹಂ ನಾ ಬೇರೆ, ಇತಿ ಅಜಾನನ್ ಹೀಗೆ ತಿಳಿಯದೆ ಇದ್ದವನನ್ನು ಅನನ್ಯ ಅಂತ ಕರೀತಾರೆ. ಅಂದ್ರೆ ಜೀವಬ್ರಹ್ಮರ ಅಭೇದವನ್ನು ತಿಳಿದುಕೊಂಡವನು. ತೇನ ಪ್ರೋಕ್ತೆ ಅವನು ಹೇಳಿದ್ರೆ ಗತಿ ನಾಸ್ತಿ ಜ್ಞಾನ ಆಗೋದಿಲ್ಲ. ಗತಿ ಏನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ.
ತಿಳಿತಿಲ್ಲೋ? ಮತ್ತೆ ಯಾಕೆ ಹಂಗ ಅರ್ಥ ಮಾಡಿರಿ ಅಂದ್ರೆ ಪ್ರೋಕ್ತ ಅನ್ನೇನೈವ ಸುಜ್ಞಾನಾಯ ಪ್ರೇಷ್ಠ ಅಂತ ಮುಂದಿನ ವಾಕ್ಯ. ಭೇದ ಜ್ಞಾನ ಉಳ್ಳವನು ಹೇಳಿದ್ರೆ ನೇ ತಿಳಿತದ ಹೊರತಾಗಿ ಅಭೇದ ಜ್ಞಾನಿಗಳು ಹೇಳಿದ್ರೆ ಭಗವಂತ ಅರ್ಥ ಆಗೋದಿಲ್ಲ. ಶ್ರೀಕೃಷ್ಣಾರ್ಪಣ ಮಸ್ತು.